ಶುಭೋದಯ ವಿದ್ಯಾರ್ಥಿಗಳೇ, 2020-21ನೇ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನಾವಿದ್ದೇವೆ. ಹಲವಾರು ಗೊಂದಲಗಳ ನಡುವೆ ವಿದ್ಯಾರ್ಥಿ ಶಿಕ್ಷಕರ ಮುಖಾಮುಖಿಯಾಗದೆ ಆನ್ಲೈನ್ ತರಗತಿಯಲ್ಲಿ ಪಾಠವನ್ನು ಕೇಳುವಂಥ ಪರಿಸ್ಥಿತಿ ನಮ್ಮ ಮುಂದೆ ಆಗಿದೆ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಸನ್ನ ಕುಮಾರ್ ಶೆಟ್ಟಿ. ಇಂದಿನ 7ನೇ ತರಗತಿ ಕನ್ನಡವನ್ನು ನಾನು ಈ ವರ್ಷ ಬೋಧಿಸಲಿಕ್ಕಿದ್ದೇನೆ. ಈ ತರಗತಿಯ ಮೊದಲ ಪಾಠ ಅದ್ಭುತ ತ್ಯಾಗ. ನಿಮಗೆಲ್ಲ ಗೊತ್ತಿರುವ ಹಾಗೆ ಅದ್ಭುತ ತ್ಯಾಗ ಈ ಪಠ್ಯಪುಸ್ತಕ ನಿಮ್ಮ ಮನೆಯಲ್ಲಿದ್ದರೆ ಒಮ್ಮೆ ಈ ಪಠ್ಯಪುಸ್ತಕವನ್ನು ತೆರೆದು ಈ ಆನ್ಲೈನ್ ಕ್ಲಾಸನ್ನು ವೀಕ್ಷಿಸಿ, ಓದುವ ಪದಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ. ಅದ್ಭುತ ತ್ಯಾಗ. ವಿಕ್ರಮಾದಿತ್ಯನೆಂಬ ಮಹಾಪರಾಕ್ರಮಿಯಾದ ರಾಜನು ಉಜ್ಜಯಿನಿ ಎಂಬ ರಾಜ್ಯವನ್ನು ಆಳುತ್ತಿದ್ದನು. ಅವನು ಮಹಾಜ್ಞಾನಿಯು, ಧರ್ಮಾತ್ಮನು, ಪರಾಕ್ರಮಶಾಲಿ ಎಂದು ಕೀರ್ತಿಯನ್ನು ಹೊಂದಿದ್ದನು. ಪ್ರತಿದಿನ ರಾಜನ ಅರಮನೆಯನ್ನು ದ್ವಾರಪಾಲಕರು ಕಾಯುತ್ತಿದ್ದರು. ಒಂದು ದಿನ ಅಮಾವಾಸ್ಯೆಯ ರಾತ್ರಿ ವಿಜಯನೆಂಬ ತರುಣನು ದ್ವಾರಪಾಲಕನ ಕೆಲಸವನ್ನು ಮಾಡುತ್ತಿದ್ದನು. ರಾಜ ವಿಕ್ರಮಾದಿತ್ಯನು ಎಂದಿನಂತೆ ಮಲಗಿ ಸುಖವಾಗಿ ನಿದ್ರಿಸುತ್ತಿದ್ದನು. ಮಧ್ಯರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ರಾಜನಿಗೆ ಒಬ್ಬ ಸ್ತ್ರೀಯು ರೋಧಿಸುತ್ತಿರುವ ಶಬ್ದ ಕೇಳಿ ಎಚ್ಚರವಾಯಿತು. ತಕ್ಷಣವೇ ಎಚ್ಚರಗೊಂಡು ದ್ವಾರಪಾಲಕನನ್ನು ತನ್ನ ಬಳಿಗೆ ಕರೆದನು. ದ್ವಾರಪಾಲಕನಾದ ವಿಜಯನು ತರುಣ, ಬಹಳ ಬುದ್ಧಿವಂತ ಮತ್ತು ಸ್ವಾಮಿ ಭಕ್ತ. ಅವನನ್ನು ಕಂಡರೆ ರಾಜನಿಗೆ ಅತ್ಯಂತ ಪ್ರೀತಿಯೂ ಇತ್ತು. ವಿಜಯ, ನನಗೆ ಯಾರೋ ಒಬ್ಬ ಸ್ತ್ರೀ ರೋಧನ ಕೇಳಿ ಬರುತ್ತಿದೆ, ನಿನಗೆ ಕೇಳಿಸುತ್ತಿಲ್ಲವೇ ಎಂದು ರಾಜ ಕೇಳಿದನು. ವಿಜಯನು, ಹೌದು ಮಹಾಪ್ರಭು, ಸ್ವಲ್ಪ ಹೊತ್ತಿನಿಂದಲೂ ಆಕ್ರಂದನ ಕೇಳಿ ಬರುತ್ತಿದೆ. ತಮ್ಮ ನಿದ್ರೆಗೆ ಭಂಗ ತರಬಾರದೆಂದು ನಾನು ಸುಮ್ಮನಾದೆ ಎಂದನು. ಇಲ್ಲಿಯವರೆಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ವಿಕ್ರಮಾದಿತ್ಯನೆಂಬ ಮಹಾಪರಾಕ್ರಮಿಯಾದ ರಾಜ ಉಜ್ಜಯಿನಿ ಎಂಬ ರಾಜ್ಯವನ್ನು ಆಳುತ್ತಾ ಇದ್ದ. ಬೇರೆ ನಾವು ಇವತ್ತು ನಮ್ಮ ರಾಜ್ಯದ ಆಡಳಿತಗಳು ಅನ್ನೋದು ಮುಖ್ಯಮಂತ್ರಿಗಳ ಕೈಯಲ್ಲಿ, ದೇಶದ ಆಡಳಿತ ಪ್ರಧಾನಮಂತ್ರಿಗಳ ಕೈಯಲ್ಲಿ. ಹೀಗೆ ಇದ್ದರೆ ಹಿಂದೆ ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬ ರಾಜ ಅಂತ ಇರ್ತಾ ಇದ್ದ. ಹೀಗೆ ವಿಕ್ರಮಾದಿತ್ಯ ಎಂಬ ರಾಜ ಮಹಾಪರಾಕ್ರಮಿಯಾಗಿದ್ದ. ಯಾಕಂದರೆ ರಾಜನಾದವ ಯಾವತ್ತೂ ಸಹ ಮಹಾಪರಾಕ್ರಮಿಯಾಗಿರಬೇಕು. ಇಲ್ಲದಿದ್ದರೆ ಬೇರೆ ರಾಜ್ಯದವರ ಅವರನ್ನು ಎದುರಿಸುವಂತಹ ಶಕ್ತಿ ಇಲ್ಲದಿದ್ದರೆ ಅವನು ರಾಜನಾಗಲಿಕ್ಕೆ ಅಸಮರ್ಥನಾಗ್ತಾನೆ. ಆದರೆ ವಿಕ್ರಮಾದಿತ್ಯ ತುಂಬ ಪರಾಕ್ರಮಿಯಾಗಿದ್ದ. ಉಜ್ಜಯಿನಿ ಎಂಬ ರಾಜ್ಯವನ್ನು ಆಳ್ತಾ ಇದ್ದ. ಇವನು ಆಳ್ತಾ ಇರುವಂಥ ರಾಜ್ಯ ಯಾವುದು ಕೇಳಿದರೆ ಅದು ಉಜ್ಜಯಿನಿ. ಅವನು ಮಹಾಜ್ಞಾನಿಯು, ಧರ್ಮಾತ್ಮನು, ಪರಾಕ್ರಮಶಾಲಿ ಎಂದು ಕೀರ್ತಿಯನ್ನು ಹೊಂದಿದನು. ಕೇವಲ ಮಹಾಪರಾಕ್ರಮಿಯಾಗಿರದೆ ಮಹಾಜ್ಞಾನಿಯೂ ಆಗಿದ್ದಾನೆ. ಯಾಕಂದರೆ ಒಬ್ಬ ರಾಜನಿಗೆ ರಾಜ ಆಡಳಿತದ ಬಗ್ಗೆ ಗೊತ್ತಿರಬೇಕು. ಹೇಗೆ ರಾಜ್ಯವನ್ನು ಆಳಬೇಕು, ತನ್ನ ಪ್ರಜೆಗಳನ್ನು ಹೇಗೆ ನೋಡಿಕೊಳ್ಬೇಕು, ಹೇಗೆ ಪ್ರಜೆಗಳನ್ನು ಸಂತೋಷದಿಂದ ಇಟ್ಕೊಳ್ಬೇಕು, ಸಮಸ್ಯೆಗಳಾದರೆ ಅದನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಕಲೆ ರಾಜನಲ್ಲಿದ್ದರೆ ಆ ರಾಜ್ಯ ಅನ್ನೋದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ. ಅಲ್ಲಿರುವ ಪ್ರಜೆಗಳು ಸಹ ಖುಷಿಯಾಗಿರ್ತಾರೆ. ಅದರಿಂದ ಮಹಾಜ್ಞಾನಿ, ತುಂಬ ಜ್ಞಾನವನ್ನು ಪಡೆದಿರುವವನು. ಧರ್ಮಾತ್ಮನು, ಸತ್ಯ ಧರ್ಮಗಳ ಮೂಲಕ ಇದ್ದವನು. ಯಾರಿಗೂ ಸಹ ಕೊಲೆ ಸುಲಿಗೆಗಳು ಅಥವಾ ಮೋಸವೋ ಪ್ರಜೆಗಳಿಗೆ ಕಷ್ಟವನ್ನು ಕೊಟ್ಟು ಇದ್ದವನಲ್ಲ, ಧರ್ಮಾತ್ಮನಾಗಿದ್ದ. ಎಲ್ಲರಿಗೂ ಧರ್ಮವನ್ನು ಬೋಧಿಸುವಂತಹ ಅಥವಾ ಧರ್ಮಾತ್ಮನಾಗಿ ಅವನು ಜೀವನವನ್ನು ನಡೆಸ್ತಾ ಇದ್ದ. ಪರಾಕ್ರಮಶಾಲಿ ಎಂದು ಕೀರ್ತಿಯನ್ನು ಹೊಂದಿದನು. ಜನರೆಲ್ಲ ನಮ್ಮ ರಾಜ, ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ ಮಹಾಜ್ಞಾನಿ, ಧರ್ಮಾತ್ಮ, ಪರಾಕ್ರಮಶಾಲಿ ಎಂದು ಎಲ್ಲರೂ ಹೊಗಳ್ತಾ ಇದ್ರು. ಅವನಿಗೆ ಆ ಕೀರ್ತಿ ಅನ್ನೋದು ಇದ್ದಿತ್ತು. ಪ್ರತಿದಿನ ರಾಜನ ಅರಮನೆಯನ್ನು ದ್ವಾರಪಾಲಕರು ಕಾಯುತ್ತಿದ್ದರು. ನಮಗೆಲ್ಲ ಗೊತ್ತಿದೆ, ನಮ್ಮ ಶಾಲೆಗೆ ಬರಬೇಕಾದ್ರೆ ನಮಗೊಬ್ರು ವಾಚ್ಮ್ಯಾನ್ ಅಂತ ಇರ್ತಾರೆ. ಗೇಟ್ ಹತ್ರ ಹೋದರೆ ವಾಚ್ಮ್ಯಾನ್ ಸಿಗ್ತಾರೆ ಅಲ್ವಾ. ಬೇರೆ ಎಲ್ಲೋ ಹೋದರೆ, ನೀವು DCRTC ಹೋದರೆ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಅಥವಾ ಕಾವಲು ಕಾಯುವವನು ಕುಳಿತಿರ್ತಾನೆ. ಹಾಗೆ ಈ ಪ್ರತಿದಿನ ಈ ರಾಜನ ಅರಮನೆಯನ್ನು ಒಬ್ಬ ದ್ವಾರಪಾಲಕ ಅಂದರೆ ಬಾಗಿಲು, ದ್ವಾರ ಅಂದರೆ ಬಾಗಿಲು ಅಲ್ವಾ, ಅದನ್ನು ಪಾಲನೆ ಮಾಡುವವನು ಅಥವಾ ಕಾಯುವವನು, ಅವನನ್ನು ದ್ವಾರಪಾಲಕರು ಅಂತ ಕರೀತಾರೆ. ದ್ವಾರಪಾಲಕ ಕಾಯುತ್ತಿದ್ದರು. ಒಂದು ದಿನ ಅಮಾವಾಸ್ಯೆಯ ರಾತ್ರಿ ವಿಜಯನೆಂಬ ತರುಣನು ದ್ವಾರಪಾಲಕನ ಕೆಲಸವನ್ನು ಮಾಡುತ್ತಿದ್ದರು ಅಲ್ವಾ. ಹೀಗಿರಬೇಕಾದ್ರೆ ಒಂದು ದಿನ ಅಮಾವಾಸ್ಯೆ, ಆ ಅಮಾವಾಸ್ಯೆಯ ರಾತ್ರಿ ಎಂದು ವಿಜಯ ಎಂಬಂತಹ ಒಬ್ಬ ಯುವಕ, ತರುಣ,
ದ್ವಾರಪಾಲಕನ ಕೆಲಸವನ್ನ ಮಾಡ್ತಾ ಇದ್ರು. ಎಲ್ಲಿ? ಮಹಾಪರಾಕ್ರಮಿಯಾದ ವಿಕ್ರಮಾದಿತ್ಯನ ಅರಮನೆ ಉಜ್ಜಯಿನಿಯಲ್ಲಿ ಇವನು ದ್ವಾರಪಾಲಕನ ಕೆಲಸವನ್ನ ಮಾಡ್ತಾ ಇದ್ದ. ರಾಜ ವಿಕ್ರಮಾದಿತ್ಯನು ಎಂದಿನಂತೆ ಮಲಗಿ ಸುಖವಾಗಿ ನಿದ್ರಿಸುತ್ತಿದ್ದನು ಅಲ್ವಾ. ಏನೋ ಅಮಾವಾಸ್ಯೆ ಆದರೇನೋ, ಹುಣ್ಣಿಮೆ ಆದರೇನು, ರಾತ್ರಿ ಪ್ರತಿಯೊಬ್ಬರೂ ಸಹ ನಿದ್ರೆಯನ್ನ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮ ವಿಕ್ರಮಾದಿತ್ಯನು ಸಹ ಸುಖ ನಿದ್ರೆಯನ್ನ ಪಡಿತಾ ಇದ್ದ, ಸುಖ ನಿದ್ರಿಸ್ತಾ ಇದ್ದ ಅಂತ ಹೇಳ್ತಾರೆ. ಮಧ್ಯರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ರಾಜನಿಗೆ ಒಬ್ಬ ಸ್ತ್ರೀಯು ರೋಧಿಸುತ್ತಿರುವ ಶಬ್ದ ಕೇಳಿ ಎಚ್ಚರವಾಯಿತು. ಹೀಗಿರಬೇಕಾದ್ರೆ ಸುಖ ನಿದ್ರೆಯಲ್ಲಿರುವಂತಹ ವಿಕ್ರಮಾದಿತ್ಯನಿಗೆ ಮಧ್ಯರಾತ್ರಿಯಲ್ಲಿ ಒಂದು ಎಚ್ಚರವಾಗತ್ತೆ. ಎಚ್ಚರವಾಗಲಿಕ್ಕೆ ಕಾರಣ ಏನು ಕೇಳಿದ್ರೆ, ಒಬ್ಬ ಸ್ತ್ರೀಯು ರೋಧಿಸುತ್ತಿರುವ ಶಬ್ದ ಕೇಳಿ, ರೋಧಿಸುತ್ತಿರುವ ಅಂದ್ರೆ ಅಳುತ್ತಾ ಇರುವಂತಹ, ದುಃಖಿಸುತ್ತಿರುವಂತಹ ಒಂದು ಶಬ್ದ ರಾತ್ರಿಯಲ್ಲಿ ಕೇಳ್ತದೆ. ರಾತ್ರಿ ಅಂದ್ರೆ ನಿಶಬ್ದವಾಗಿರುತ್ತೆ, ಒಂದು ಸಣ್ಣ ಶಬ್ದವೂ ಸಹ ಕೇಳಿಸ್ತದೆ ಅಲ್ವಾ. ಅದರಿಂದ ನಮ್ಮ ಹಳ್ಳಿಯ ಮನೆಗಳಲ್ಲಿ ಹೇಳ್ತಾರೆ, ರಾತ್ರಿಯ ಹೊತ್ತು ಜಾಸ್ತಿ ಗಟ್ಟಿಯಾಗಿ ಮಾತಾಡಬಾರ್ದು, ನಿಧಾನವಾಗಿ ಮಾತಾಡಬೇಕು ಅಂತ ಹೇಳ್ತಾರೆ ಅಲ್ವಾ. ಅದರಿಂದ ಇಲ್ಲಿ ಆ ಸ್ತ್ರೀ ಅನ್ನೋದು, ಒಬ್ಬ ಹೆಣ್ಣು ರೋಧಿಸುತ್ತಿರುವಂತಹ ಶಬ್ದ ಕೇಳ್ತದೆ. ಈಗ ರಾಜನಿಗೆ ಎಚ್ಚರವಾಗ್ತದೆ. ತಕ್ಷಣವೇ ಎಚ್ಚರಗೊಂಡು ದ್ವಾರಪಾಲಕನನ್ನು ತನ್ನ ಬಳಿಗೆ ಕರೆದನು. ಏನೋ ಶಬ್ದ ಇರಬಹುದು ಅಂತ ಹೇಳಿ ದ್ವಾರಪಾಲಕನನ್ನ ಕರೀತಾನೆ, ತನ್ನ ಬಳಿ ಕರೀತಾನೆ. ದ್ವಾರಪಾಲಕನಾದ ವಿಜಯನು ತರುಣ, ಬಹಳ ಬುದ್ಧಿವಂತ ಮತ್ತು ಸ್ವಾಮಿ ಭಕ್ತ. ಈ ವಿಜಯ ದ್ವಾರಪಾಲಕ ಏನಂದ್ರೆ ಒಬ್ಬ ಯುವಕನಾಗಿದ್ದ, ಬುದ್ಧಿವಂತ, ತುಂಬಾ ಬುದ್ಧಿಶಕ್ತಿಯನ್ನು ಹೊಂದಿದವನು ಮತ್ತು ಸ್ವಾಮಿ ಭಕ್ತ. ದೇವರು, ಅರಸರನ್ನೇ ದೇವರು ಅಂತ ಎಣಿಸುವಂಥದ್ದು ತನ್ನ ಕರ್ತವ್ಯ, ಕಾಯಕವೇ ಕೈಲಾಸ ಅನ್ನೋ ಹಾಗೆ ತನ್ನ ಕಾರ್ಯದಲ್ಲಿ ಶ್ರದ್ಧೆ ಭಕ್ತಿಯನ್ನ ಇಟ್ಟಿರುವವನು. ಅವನನ್ನು ಕಂಡರೆ ರಾಜನಿಗೆ ಅತ್ಯಂತ ಪ್ರೀತಿಯೂ ಇತ್ತು. ವಿಕ್ರಮಾದಿತ್ಯನಿಗೆ ನಮ್ಮ ದ್ವಾರಪಾಲಕನಾದಂತಹ ವಿಜಯನನ್ನ ಕಂಡಾಗ ಬಹಳ ಪ್ರೀತಿ ಇತ್ತು, ಗೌರವ ಇತ್ತು. ಎಲ್ಲರಿಗೂ ಸಹ ಹಾಗೆ, ನಾವು ಎಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ, ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನ ಯಾರು ನೋಡಿಕೊಳ್ತಾರೆ ಅವರಿಗೆ ಗೌರವವನ್ನು ಕೊಟ್ಟರೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮ ಅಧಿಕಾರಕ್ಕೋ ದರ್ಪಕ್ಕೋ ಅಥವಾ ನಮ್ಮ ಕರ್ತವ್ಯಕ್ಕೆ ನಾವೆಲ್ಲಾದರೂ ಧಕ್ಕೆ ಮಾಡಿದರೆ ನಮ್ಮತನವನ್ನು ನಾವು ಕಳ್ಕೊಳ್ತೇವೆ. ಅದರಿಂದ ನಮ್ಗೆ ಎಲ್ಲಿ ಬೆಲೆ ಸಿಗಬೇಕು ಅಂದರೆ, ನಮ್ಗೆ ಯಾರು ಕೆಲಸ ಕೊಟ್ಟಿದ್ದಾರೆ ಅವರ ಆ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿದಾಗ ನಮ್ಗೆಲ್ಲ ಕಡೆಯಲ್ಲೂ ಬೆಲೆ ಸಿಗುತ್ತೆ. ಹೀಗೆ ಈ ತರುಣನನ್ನು ನೋಡಿದಾಗ ವಿಕ್ರಮಾದಿತ್ಯನಿಗೆ ಬಹಳ ಖುಷಿ ಆಗ್ತಾ ಇತ್ತು, ಪ್ರೀತಿಯೂ ಇತ್ತು. ವಿಜಯ, ನನಗೆ ಯಾರೋ ಒಬ್ಬ ಸ್ತ್ರೀ ರೋದನ ಕೇಳಿ ಬರುತ್ತಿದೆ, ನಿನಗೆ ಕೇಳಿಸುತ್ತಿಲ್ಲವೇ ಎಂದು ರಾಜ ಕೇಳಿದನು. ತರುಣನಾದಂಥ ವಿಜಯನನ್ನ ಕರೆದು ವಿಕ್ರಮಾದಿತ್ಯ ಕೇಳ್ತಾನೆ, ಯಾ ವಿಜಯ, ನನಗೆ ಯಾರೋ ಒಬ್ಬ ಸ್ತ್ರೀ ರೋಧಿಸುತ್ತಿರುವಂತ, ಅಳ್ತಾ ಇರುವಂತ ಶಬ್ದ ಕೇಳಿಸ್ತಾ ಇದೆ, ನಿನಗೆ ಕೇಳಿಸ್ತಿಲ್ಲವೇ ಅಂತ ಕೇಳ್ತಾನೆ ಎಂದು ಕೇಳಿದನು. ವಿಜಯನು, ಹೌದು ಮಹಾಪ್ರಭು, ಸ್ವಲ್ಪ ಹೊತ್ತಿನಿಂದಲೂ ಆಕ್ರಂದನ ಕೇಳಿ ಬರುತ್ತಿದೆ, ತಮ್ಮ ನಿದ್ರೆಗೆ ಭಂಗ ತರಬಾರದೆಂದು ನಾನು ಸುಮ್ಮನಾದೆ ಎಂದನು. ಈ ತರುಣನಾದ ವಿಜಯನಿಗೂ ಸಹ ಸ್ತ್ರೀ ರೋಧಿಸುತ್ತಿರುವಂತಹ ಶಬ್ದ ಕೇಳ್ತದೆ. ಆದರೆ ಇಲ್ಲಿ ಆದರೂ ಮಹಾರಾಜರಿಗೆ ಈ ವಿಷಯವನ್ನು ತಿಳಿಸಿದ್ರೆ ಮಹಾರಾಜರ ನಿದ್ದೆಗೆ ಧಕ್ಕೆ ಆಗತ್ತೆ ಅನ್ನುವಂಥ ರೀತಿಯಲ್ಲಿ ಇವನು ಏನು ಮಾಡ್ತಾನೆ, ಆ ವಿಷಯವನ್ನ ಹೇಳದೆ ಅಲ್ಲೇ ಕುಳಿತಿರ್ತಾನೆ. ಆದರೆ ಸ್ತ್ರೀಯ ರೋದನ ಅನ್ನೋದು ವಿಕ್ರಮಾದಿತ್ಯನಿಗೆ ಕೇಳ್ತದೆ. ವಿಕ್ರಮಾದಿತ್ಯ ಇವನನ್ನ ಕೇಳ್ತಾನೆ, ಯಾಕೆ ನಿನಗೆ ಕೇಳಿಸ್ಲಿಲ್ವಾ ಅಂದಾಗ, ಇಲ್ಲ, ನಿಮ್ಮ ನಿದ್ರೆಗೆ ಧಕ್ಕೆ ಬರಬಾರದು ಅಂತ ಹೇಳಿ ನಾನು ನಿಮ್ಮನ್ನು ಎಬ್ಬಿಸಲಿಲ್ಲ ಅಂತ ಹೇಳ್ತಾನೆ, ಎಚ್ಚರಗೊಳಿಸಲಿಲ್ಲ ಅಂತ ಹೇಳ್ತಾನೆ. ಇಲ್ಲಿವರೆಗೆ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಅದ್ಭುತ ತ್ಯಾಗ, ಆಯ್ತಾ, ಅದ್ಭುತವಾದ ತ್ಯಾಗ. ಎಲ್ಲರೂ ತ್ಯಾಗವನ್ನ ಮಾಡ್ತಾರೆ. ಅದ್ಭುತ ತ್ಯಾಗ ಅಂದ್ರೆ ಏನು? ನನಗೇನು ಬೇಡ ಅಥವಾ ತೀವ್ರವಾದ ತ್ಯಾಗ, ನನ್ನ ಸ್ವಾರ್ಥವನ್ನು ಬಿಟ್ಟು ನಾವು ತ್ಯಾಗವನ್ನು ಮಾಡೋದು. ಈಗ ನಾವು ಮಹಾಭಾರತವನ್ನು ನೋಡಿದಾಗ ಕರ್ಣನನ್ನು ನೋಡಿದ್ದೆ ಅಲ್ವಾ. ಕರ್ಣನ ತ್ಯಾಗ, ನೀವೇನಾದರೂ ದೊಡ್ಡ ತ್ಯಾಗ ಮಾಡಿದರೆ ಅಥವಾ ಏನಾದರೂ ದಾನ ಮಾಡಿದರೆ ನೀನು ದಾನಶೂರ ಕರ್ಣನ ಅಂತ ಕೇಳ್ತೇವೆ. ಹಾಗೆ ಅದ್ಭುತವಾದ ತ್ಯಾಗ ಅದೇನು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ಇದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದೆ ಅಂತ ನಾನು ಭಾವಿಸ್ತೇನೆ. ಒಮ್ಮೆ ಇಡೀ ನಾನೇನು ಓದಿದ್ದೇನೆ ಅದನ್ನು ಸ್ಪಷ್ಟವಾಗಿ ಓದ್ಕೊಳ್ಳಿ, ಪದಗಳ ಅರ್ಥಗಳನ್ನು ಗಮನಿಸ್ಕೊಳ್ಳಿ. ಪದಗಳ ಶಬ್ದಾರ್ಥಗಳು ಅಂತ ಇದೆ, ಶಬ್ದಾರ್ಥಗಳನ್ನು ಗಮನಿಸ್ತಾ ಹೋಗಿ ಪಾಠವನ್ನು ಸ್ಪಷ್ಟವಾಗಿ ಓದುವ ಪ್ರಯತ್ನ ಮಾಡಿ. ಏನಾದರೂ ಅನುಮಾನಗಳಿದ್ದರೆ ಸಂದೇಶಗಳ ಮೂಲಕ ಅನುಮಾನಗಳನ್ನು ಪರಿಹರಿಸಿಕೊಳ್ಳಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.